ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅಂತ ದೋಸೆ ಮತ್ತು ಆಲೂ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟನ್ನ ರಾತ್ರಿನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬೆಳಗ್ಗೆ ಅಷ್ಟೊತ್ತರಲ್ಲಿ ತುಂಬ ಚೆನ್ನಾಗಿ ಉಬ್ಕಿತ್ತು ದೋಸೆ. ಈಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ದೋಸೆ ರೆಡಿ ಆಗುತ್ತೆ. ಈ ಥರ ನಮ್ಮ ಮನೇಲಿ ದೋಸೆ ಅಂದರೆ ತುಂಬ ಎಲ್ಲರಿಗೂ ಫೇವ್ರೇಟ್. ನನಗಂತೂ ತುಂಬ ಇಷ್ಟ ಆಗುತ್ತೆ ದೋಸೆ ಮತ್ತು ಆಲೂ ಪಲ್ಯ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರಿಗೂ ದೋಸೆ ಅಂದರೆ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ನಾನು ದೋಸೆನ ಬಿಡಿಸ್ಕೊಳ್ತಾ ಇದ್ದೀನಿ ಈ ಥರ ಸ್ಲೋ ಆಗಿ. ಇದು ವಿಡಿಯೋ ಮಾಡಬೇಕಾದ್ರೇ ನಮ್ಮ ದೋಸೆ ಸ್ವಲ್ಪ ಕೆಟ್ಟೋಗೋದು, ಮಾಮೂಲು ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಳ್ಳಿ. ದೋಸೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದೇ ಥರ ಎಲ್ಲರಿಗೂ ದೋಸೆ ಹಾಕ್ಕೊಂಡು ಸೈಡಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, ದೋಸೆಗಳು ರೆಡಿಯಾಗಿದ್ದಾವೆ. ಈಗ ಪಲ್ಯ ಮೊದಲೇ ಮಾಡ್ಕೊಂಡಿದ್ದೆ, ಆ ವಿಡಿಯೋ ಇಲ್ಲಿ ಹಾಕಿದ್ದೀನಿ. ಈರುಳ್ಳಿನ ಟೊಮೊಟೊ ಎಲ್ಲವನ್ನು ಹಚ್ಕೊಂಡ್ಬಿಟ್ಟು ಹಸಿರುಗಾಯಿ, ಈರುಳ್ಳಿ, ಟೊಮೊಟೊ ಈ ಥರ ಸಣ್ಣದಾಗಿ ಹಚ್ಕೊಂಬಿಡಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಹಸಿರುಗಾಯಿ, ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಟೊಮೊಟೊ, ಈರುಳ್ಳಿ ಎಲ್ಲವನ್ನ ಹಾಕಿ ಸ್ವಲ್ಪ ಬೆಂದಿದೆ ಆಲ್ರೆಡಿ ಅದೆಲ್ಲ. ಅದರಲ್ಲಿ ನಾವು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಸಣ್ಣದಾಗಿ ಆಲೂಗಡ್ಡೆನ ಈ ಥರ ಪುಡಿ ಮಾಡ್ಕೊಂಬಿಟ್ಟು ಅದನ್ನು ನಾವು ಇದರಲ್ಲಿ ಹಾಕ್ಕೊತೀವಿ. ನೋಡಿ, ಇದೇ ಥರ. ನನಗೆ ಅದನ್ನು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ಮಾಡಿಲ್ಲ. ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟಿಗೆ ಎಲ್ಲ ಕಲಿಸ್ಕೊಂಡ್ಮೇಲೆ ಕಟ್ ಅಂತ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿರೋ ಆಲೂ ಪಲ್ಯ ರೆಡಿ ಆಗುತ್ತೆ. ದೋಸೆ ಮತ್ತು ಆಲೂ ಪಲ್ಯ ಅನ್ನೋದು ತುಂಬ ಸೂಪರ್ ಕಾಂಬಿನೇಷನ್ನು. ಎಲ್ಲರೂ ಟ್ರೈ ಮಾಡಿ.